ಈಗ ಕೆಲ ಸಮಯದ ಮೊದಲು ನೀವು ಅರ್ಜುನನಿಗೆ ಭೂಮಿಯ ಮೇಲೆ ನಿಂತು ಯುದ್ಧದ ಆಹ್ವಾನ ನೀಡಿದ್ದಿರಿ. ಅರ್ಜುನ ಈಗ ಆ ಆಹ್ವಾನವನ್ನು ಸ್ವೀಕಾರ ಮಾಡುತ್ತಿರುವನು. ಅಂಗರಾಜ ನಿಶಸ್ತ್ರನಾಗಿರುವನು, ಹಾಗೂ ನಾವು ನಿಶಸ್ತ್ರನ ಮೇಲೆ ಪ್ರಹಾರ ಮಾಡಲಾಗದು. ಇದು ಯುದ್ಧವನ್ನು ಪೂರ್ಣಗೊಳಿಸುವ ಸಮಯ ಪಾರ್ಥ. ಎಲ್ಲಿಯವರೆಗೂ ಅಂಗರಾಜಕರ್ಣರ ಕೈಯಲ್ಲಿ ಧನುಸ್ಸು ಇರುವುದೋ ಅವರನ್ನು ಪರಾಭವಗೊಳಿಸುವುದು ಕಠಿಣವಾಗುವುದು. ಅವರು ತಮ್ಮ ಪ್ರಿಯ ದುರ್ಯೋಧನನಿಗೆ ವಿಜಯವನ್ನು ಕೊಡಲಾಗದು. ಆದರೆ ಅವನ ಪರಾಜಯವನ್ನು ಹೆಚ್ಚು ಸಮಯದವರೆಗೆ ಅವಶ್ಯವಾಗಿ ತಡೆಯಬಹುದು. ಆದ್ದರಿಂದ ಅವರ ವಧೆ ಮಾಡುವುದು ಈಗ ಅನಿವಾರ್ಯವಾಗಿದೆ.